ಮನುಷ್ಯನಿಗೆ ಬೆಳೀಲಿಕ್ಕೆ ಸಾಕಷ್ಟು ಅವಕಾಶಗಳು ಸಿಕ್ಕುತ್ತವೆ. ಆದರೆ ಆ ಅವಕಾಶಗಳನ್ನ ನಾವು ಯಾವಾಗಲೂ ಕಳ್ಕೋಬಾರ್ದು. ಹೆಂಗಪ್ಪ ಅಂತಂದರೆ, ಮನುಷ್ಯನಿಗೆ ನಾನು ದೊಡ್ಡ ಒಂದು ವೇದಿಕೆ ಮೇಲೆ ಭಾಷಣ ಮಾಡಬೇಕು, 4 ಮಂದಿಗೆ ಪರಿಚಯಸ್ಥನಾಗಬೇಕು, 4 ಮಂದಿ ನನಗೆ ಗುರುತಿಸಬೇಕು ಅಂಥೇಳಿ ಆಶೆ ಇರ್ತೈತಿ. ಆದ್ರೆ ಆ ಆಶೆಯನ್ನು ಬಂದಂಥ ಅವಕಾಶ ನಾವು ಕಳ್ಕೊಂಡಿವತ್ತಂದ್ರೆ ನಮ್ಮ ಆಶೆ ನಿರಾಶೆ ಆಗ್ತೈತಿ. ಹೆಂಗಪ್ಪ ಅಂತಂದ್ರೆ, ಒಂದು ದೊಡ್ಡ ವೇದಿಕೆಯಲ್ಲಿ ಯಾವುದೋ ಒಂದು ಫಂಕ್ಷನ್ ನಡೆದಿರ್ತೈತಿ. ಆ ಫಂಕ್ಷನ್ದಲ್ಲಿ ನಿಮ್ಮನ್ನು ಅತಿಥಿಗಳನ್ನಾಗಿ ಆ ವೇದಿಕೆ ಮೇಲೆ ಆಹ್ವಾನಿಸ್ತಾರೆ. ಆವಾಗ ನೀವು ನನ್ನ ಕಾರ್ಡ್ನಲ್ಲಿ ನನ್ನ ಹೆಸರು ಹಾಕಿಲ್ಲ, ನಾನ್ಯಾಕೆ ಹೋಗ್ಬೇಕು ಅಂಥೇಳಿ ನೀವು ಆ ಮನಸ್ಸಿನಾಗ ಆ ಭಾವನೆ ಇಟ್ಕೊಂಡು ನೀವು ಅಲ್ಲೇ ಕುಂತೀರಂದ್ರೆ ನೀವು ಅಲ್ಲೇ ಕುಂಡಿರ್ತೀರಿ. ಏನೋ ನಿಮ್ಮ ಮೇಲೆ ಅಭಿಮಾನ ಪ್ರೀತಿಗಾಗಿ ವೇದಿಕೆ ಮೇಲೆ ಕರೆದಾಗ ನೀವು ಹೋದ್ರಿ ಅಂದೇವೆ, ಅಲ್ಲಿ 4 ಮಂದಿಗೆ ನೀವು ಪರಿಚಯಸ್ಥರಾಗ್ತೀರಿ. ಓ, ಈ ಹೆಸರಿನವರು ಇವರ ಇಂಥವ್ರ ಅಂಥೇಳಿ ನೀವು ಗುರುತಿಸ್ಕೊಳ್ಳೋಕೆ ಒಂದು ದಾರಿ ಆಗ್ತೈತಿ. ಅದೇ ರೀತಿ ಇನ್ನೊಬ್ಬರು ತಮ್ಮಲ್ಲಿ ಕಲೆ ಅನ್ನೋದನ್ನು ಇರ್ತೈತಿ. ಹಾಡೋದು, ಕುಣಿಯೋದು, ಅಭಿನಯ ಮಾಡೋದು, ಇಂಥ ಕಲೆ ಇರ್ತೈತಿ. ಆ ಕಲೆ ಇದ್ದಾಗ ಒಬ್ರು ಯಾರೋ ಹಾಡೋರು ಕೈ ಕೊಟ್ಟು ಹೋಗಿಬಿಡ್ತಾರೆ, ಮಿಸ್ ಆಗಿಬಿಡ್ತಾರೆ. ಅಲ್ಲಿ ಸಡನ್ಲಿ ಅವ್ರಿಗೆ ಅಲ್ಲಿ ಆಯೋಜನೆ ಮಾಡಿದಂಥವ್ರಿಗೆ ನಿಮ್ಮ ಹೆಸರು ನೆನಪು ಬಂದು ನಿಮ್ಮನ್ನು ವೇದಿಕೆಗೆ ಕರೀತಾರೆ. ಆವಾಗ ನೀವು ಇದೇ ಒಂದು ಅವಕಾಶ ಅಂತ ತಿಳ್ಕೊಂಡು ಹೋದ್ರಂದರೆ ನಿಮ್ಮನಲ್ಲಿ ಜನ ಗುರುತಿಸ್ತಾರೆ, ನೀವು ಜನಕ್ಕಲ್ಲಿ ಪರಿಚಯಸ್ಥರಾಗ್ತೀರಿ. ಅದನ್ನು ಬಿಟ್ಟು ಓ ಅವ್ರನ್ನ ಕರೆದಿದ್ರು, ಅವ್ನು ಬರ್ಲಾರ ಸಲುವಾಗಿ ನನಗೆ ಹೇಳ್ಯಾರ, ನಾನ್ಯಾಕೆ ಹೋಗ್ಲಿ ಅಂತ ನೀವು ಒಂದು ಮನಸ್ಸಿನಲ್ಲಿ ಈ ಭಾವನೆ ಇಟ್ಕೊಂಡು ಕುಂತೀರಂದ್ರೆ ನೀವು ಅಲ್ಲೇ ಕುಂದಿರ್ತೀರಿ. ಯಾಕಂದ್ರೆ ಈಗ ನಾವು ಒಂದೊಂದು ಹೆಜ್ಜೆ ಇಡುವಂಥ ಸ್ಥಾನದಲ್ಲಿ ಇದ್ದೀವತ್ತಂದರೆ ಇಂಥ ಬಂದಂಥ ಅವಕಾಶಗಳನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು. ಅಂದಾಗ ನಾವು ಸಮಾಜದಲ್ಲಿ ಗುರುತಿಸ್ಕೊಳ್ಳೋಕ್ಕೆ, 4 ಮಂದಿಗೆ ಪರಿಚಯಸ್ಥರಾಗಲಿಕ್ಕೆ ನಮಗೊಂದು ದಾರಿ ಸಿಕ್ಕಂಗೆ ಆಗ್ತದೆ. ಅದಕ್ಕೆ ಯಾವಾಗಲೂ ಬಂದಂಥ ಅವಕಾಶನ ಒಟ್ಟ ಕಳ್ಕೊಳಕ್ಕೆ ಹೋಗ್ಬೋದು. ಈಗ ಒಬ್ಬರು ಎಲ್ಲೋ ಹೋಗ್ತಿರ್ತಾರೆ, ಸ್ವಲ್ಪ ಯಾವುದೋ ಒಂದು ನಿಮ್ಮ ಕಡೆ ಸಹಾಯ ಕೇಳ್ತಾರೆ, ಅಂದರೆ ಅಲ್ಲಿ ತನಕ ಬಿಡ್ರಿ, ಸ್ವಲ್ಪ ತ್ರಾಸಾಗಿದೆ ಹೇಳಿದಾಗ ನೀವು ಹೋಗ್ತಿರುವಾಗ ನಿಮ್ಮ ಜೊತೆ ಯಾರಲ್ಲಿ ಒಬ್ಬರೇ ಇರ್ತೀರಿ, ನಿಮ್ಮ ಬೈಕ್ ಸೀಟು ಖಾಲಿನೇ ಇರ್ತೈತಿ. ನೀವು ಕರ್ಕೊಂಡು ಹೋದ್ರಿ ಅಂತಂದ್ರೆ ಆ ಬಿಸಿಲಿನ ಸಮಯದಲ್ಲಿ ಆ ವ್ಯಕ್ತಿನ ನೀವು ಅವ್ರು ಹೇಳಿದಂಥ ಜಾಗಕ್ಕೆ ನೀವು ಬಿಟ್ರಂತಂದ್ರೆ, ಯಾಕಂದರೆ ಅವ್ರು ಹೇಳಿದಂಥ ಜಾಗ ಅಂತಂದ್ರೆ ಏನು 10-15 ಕಿಲೋಮೀಟ್ರ್ ಹೋಗೋದಿರೋದಿಲ್ಲ, ಸ್ವಲ್ಪ ದೂರದಲ್ಲೇ ಇರ್ತೈತಿ. ಅವ್ರನ್ನ ಬಿಟ್ಟು ನೀವು ಮುಂದೆ ಹೋಗೋದಿರ್ತೈತಿ. ಅಂಥ ಜಾಗದಲ್ಲಿ ಅವ್ರನ್ನ ಕರ್ಕೊಂಡು ಹೋಗಲಿಲ್ಲ ಅಂತಂದರೆ ಅವ್ರ ಮನಸ್ಸಿನಲ್ಲಿ ನೋಡಿ ಹೆಂಗಿದ್ರು ಖಾಲಿ ಹೋಗ್ತಿದ್ದ, 1-2 ಹೆಜ್ಜೆ ನಮ್ಮನ್ನು ಕರ್ಕೊಂಡು ಹೋಗಿದ್ರೆ ಏನು ಗಂಟು ಹೋಗ್ತಿತ್ತು ಅಂತ ಮನಸ್ಸಿನಲ್ಲಿ ಏನೋ ಒಂದು ಕೆಟ್ಟ ಭಾವನೆಗಳಿಂದ ಅವರು ಮನಸ್ಸು ನೋವು ಮಾಡ್ಕೊಂಡ್ಬಿಡ್ತಾರೆ. ಆ ನೋವುಗಳೇನೋದಲ್ಲ ನಮಗೆ ಶಾಪವಾಗಿ ಕಾಡ್ತಾವೆ. ಅದೇ 1 ನಿಮಿಷ ನೀವು ಅವ್ರನ್ನ ಕುಂದಿರಿಸ್ಕೊಂಡು ಅಲ್ಲಿ ಹೋದ್ರೆ ಅಂತಂದರೆ ಅವ್ರು ಕೊಡುವಂಥ ಪುಣ್ಯ, ಅವರು ನಮ್ಮ ಹಾರೈಸುವಂಥ ಶಬ್ದಗಳು ಇವೇನಿದಾವಲ್ಲ ನಮಗೆ ಪುಣ್ಯ ತರ್ತಾವೆ. ಅವ್ರ ದೃಷ್ಟಿ ಒಳಗೆ ನಾವು ಭಾಳ ಒಳ್ಳೆಯವರಾಗ್ತೀವಿ. ಅವ್ರ ದೃಷ್ಟಿ ಒಳಗೆ ಒಳ್ಳೆಯವರಾಗಿ ಅವ್ರು 4 ಮಂದಿಗೆ ಹೇಳ್ತಾರೆ, ಇಂಥ ಪುಣ್ಯಾತ್ಮ ನಮ್ಮನ್ನು ಕರ್ಕೊಂಬಂದು ಬಿಟ್ಟ ಅಂತ. ಇಂಥ ಕೆಲಸ ಮಾಡಿದರೆ ನೀವು ಸಮಾಜದಲ್ಲಿ ಗುರುತಿಸ್ಕೋತೀರ.
ನಿನಗೇನಾಗಿ ನಡ್ಕೊತ ಬಾ ನಾವು ಹೊಂಟೀನಿ ಅಂತ ತಂದರೆ ಅವರು ನೀವಂದ್ರೆ ಇನ್ನೊಬ್ರು ಬಂದೇ ಬರ್ತಾರೆ, ಅದು ಎರಡನೇ ಪ್ರಶ್ನೆನೇ ಇಲ್ಲ. ಯಾಕಂತಂದರೆ ಒಬ್ಬ ವ್ಯಕ್ತಿ ಸಹಾಯ ಮಾಡಲಿಲ್ಲ ಅಂದರೆ ಇನ್ನೊಬ್ಬ ಮಾಡೇ ಮಾಡ್ತಾನೆ, ಹೌದಾ? ಅದಕ್ಕೆ ನಾವೇನು ಹೇಳೋದು, ಆ ಅವಕಾಶ ನಿಮಗೆ ಸಿಕ್ಕಿರ್ತದಲ್ಲ ಅವ್ರಿಗೆ ಸಹಾಯ ಮಾಡೋದು ಅವಕಾಶ, ಅದನ್ನು ನೀವು ಕಳ್ಕೊಬೇಡ್ರಿ. ಆ ಅವಕಾಶವನ್ನು ಸದುಪಯೋಗಪಡಿಸ್ಕೊಡ್ರಿ. ಅವ್ರ ದೃಷ್ಟಿಯಲ್ಲಿ ನೀವು ಒಳ್ಳೆಯವರಾಗ್ರಿ ಅಂತೇಳಿ ನನ್ನ ಉದ್ದೇಶ. ಈಗ ಯಾವುದೋ ಒಂದು ಮದುವೆ ಮುಂಜಿ ಏನೋ ಒಂದು ಮನೆಯಲ್ಲಿ ಒಳ್ಳೆಯ ಕಾರ್ಯಕ್ರಮ ಇರ್ತದೆ. ಕಾರ್ಯಕ್ರಮ ಮಾಡೋರಿಗೆ ಆ ನೋವು ಏನು, ಅಲ್ಲಿ ಏನು ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಿರ್ತೈತಿ. ಈಗ ಆ ಕಾರ್ಯಕ್ರಮ ನಡೆಯುವಾಗ ಇನ್ವಿಟೇಷನ್ ಕಾರ್ಡ್ ಅಂದ್ರೆ ಆಮಂತ್ರಣ ಪತ್ರಿಕೆಯನ್ನು ಇಂಥವ್ರಿಗೆ ಮುಟ್ಟಿಸ್ರಿ ಅಂಥೇಳಿ ನಿಮಗೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ. ನಿಮಗೆ ಆ ಕಾರ್ಡನ್ನು ಓದವ್ರಿಗೆ ಮುಟ್ಟಿಸೋದು ಆಗ್ತಿತ್ತಂದ್ರೆ ಖಂಡಿತ ನಾನು ಮುಟ್ಟಿಸ್ತೀನಿ, ಆ ಜವಾಬ್ದಾರಿ ನನಗೆ ಬಿಟ್ಟು ಬಿಡ್ರಿ ಅಂತೇಳಿ ಅವರಿಗೆ ಸಮಾಧಾನ ಪಡಿಸಬೇಕು. ನಿಮಗೆ ಮುಟ್ಟಿಸೋದು ಆಗೋದಿಲ್ಲತ್ತಂದರೆ ನೇರವಾಗಿ ಅವರಿಗೆ ನನಗೆ ಕೆಲಸ ಇದೆ, ನನಗೆ ಹೋಗಿ ಮುಟ್ಸೋಕ್ಕಾಗೋದಿಲ್ಲ, ನೀವು ಯಾರಿಗಾದರೂ ಕೊಡ್ರಿ ಅಂತೇಳಿ ಕೇಳಿದರೆ ಅವರು ಇನ್ನೊಬ್ರನ್ನ ಯಾರನ್ನಾದರೂ ಒಬ್ಬರನ್ನ ವ್ಯವಸ್ಥೆ ಮಾಡ್ತಾರೆ, ಇನ್ನೊಬ್ಬರ ಕಡೆಯಿಂದಾದರೂ ಕೊಟ್ಟು ಕಳಿಸ್ತಾರೆ, ಅಥವಾ ಅವರಾಗಿ ಹೋಗಿ ಅದನ್ನು ಕಾರ್ಡನ್ನು ಮುಟ್ಟಿಸುವಂಥ ವ್ಯವಸ್ಥೆ ಮಾಡ್ತಾರೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ಆ ಕಾರ್ಡ್ಗಳನ್ನು ಕೊಟ್ಟಾಗ ನೀವು ಅವರಿಗೆ ಹೇಳದೆ ಅಥವಾ ಆ ವಿಷಯ ಅವರಿಗೆ ನೀವು ತಿಳಿಸದೇ ಇದ್ದರೆ ತಂದಾಗ ಅವರೆಲ್ಲ ಫಂಕ್ಷನ್ಗಳು ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಯಾರು ಬಂದಿದ್ರು ಯಾರಿಲ್ಲ ಅಂತ ಯೋಚನೆ ಮಾಡಿ ವಿಚಾರ ಮಾಡಿದಾಗ, ಓ ಇಂಥವ್ರು ಹೇಳಿದ್ರು ಯಾಕೆ ಬಂದಿಲ್ಲ, ಕಾರ್ಡ್ ಕೊಟ್ಟರು ಯಾಕೆ ಬಂದಿಲ್ಲ ಅಂತೇಳಿ ಅವ್ರಿಗೆ ಏನೋ ಒಂದು ಫೋನ್ ಮಾಡಿ, ಏನು ರೀ ನಮ್ಮ ಕಾರ್ಯಕ್ರಮ ನೀವು ಬರಲಿಲ್ಲ ಅಂತ ಕೇಳಿದಾಗ ನೀವು ನಮಗೆ ಹೇಳೇ ಇಲ್ಲಲ್ಲ ಅಂತ ಇವ್ರು ಅಂದಾಗ ಎಷ್ಟು ನೋವು ಆಗ್ತೈತಿ. ಅಲ್ಲ, ಇಂಥವ್ರಿಗೆ ನಿಮ್ಗೆ ಕಾರ್ಡ್ ಮುಟ್ಟಿಸ್ರಿ ಅಂತ ಹೇಳಿದ್ದೀವಿ, ಅವ್ರು ಕೊಟ್ಟಿಲ್ಲ ಅಂತ ಕೇಳಿದಾಗ, ಇಲ್ಲ ನಮ್ಗೆ ಯಾರೂ ಮುಟ್ಟಿಸೇ ಇಲ್ಲ, ಕೊಟ್ಟೇ ಇಲ್ಲ, ನಮ್ಗೆ ಅದು ಕಾರ್ಯಕ್ರಮ ಇರೋ ವಿಷಯನೂ ಗೊತ್ತಾಗಿಲ್ಲ ಅಂತ ಅಂದಾಗ ನಿಮಗೇನು ಮುಟ್ಟಿಸ್ರಿ ಅಂತ ಹೇಳಿರ್ತಾರಲ್ಲ ಅವ್ರ ಮೇಲೆ ನಿಮ್ಮ ನಂಬಿಕೆ ವಿಶ್ವಾಸನ ಕಳ್ಕೊಂಡ್ಬಿಡ್ತೀವಿ. ಒಂದು ವೇಳೆ ಮುಟ್ಟಿಸ್ರಿ ಕಾರ್ಡ್ ಅಂತ ಹೇಳಿದಾಗ ನಿಮ್ಮ ಕೆಲಸಗಳನ್ನೆಲ್ಲ ಬದಿಗಿಟ್ಟು ಅವ್ರು ಹೇಳಿದಂತೆ ಹೋಗಿ ಮುಟ್ಟಿಸಿದರೆ ಇವ್ರ ದೃಷ್ಟಿಯಲ್ಲಿ ನೀವು ಭಾಳ ಒಳ್ಳೆಯವರಾಗ್ತದೆ. ಓ ನಮಗೆ ಕೆಲಸ ಇದೆ, ನೀವು ಮುಟ್ಟಿಸ್ರಿ ಅಂತಂದರೆ ದಯವಿಟ್ಟು ನಿಮ್ಮ ಕೆಲಸಗಳನ್ನ ಬದಿಗಿಟ್ಟು ನಮಗೆ ಕೆಲಸ ಮಾಡಿದ್ರೆ ಅಂತೇಳಿ ನಿಮ್ಮನ್ನ ತುಂಬ ಗೌರವದಿಂದ ನೋಡ್ತಾರೆ, ಪ್ರೀತಿಯಿಂದ ಕಾಣ್ತಾರೆ. ಅದಕ್ಕೆ ಈ ಅವಕಾಶಗಳಂಥವೇನು ಬರ್ತಾವಲ್ಲ, ಇದ್ರ ದಯವಿಟ್ಟು ನೀವು ಕಳ್ಕೊಳಕ್ಕೆ ಹೋಗ್ಬೋದು. ಕೆಟ್ಟವರಾಗೋದು ಬಾಳತ್ತೇನಿಲ್ಲ, ಒಂದು ಗಳಿಗೆಯಲ್ಲಿ ಮನುಷ್ಯ ಕೆಟ್ಟವನಾಗಿರ್ತಾನೆ. ಆದರೆ ಒಳ್ಳೆಯವರಾಗಬೇಕಾದ್ರೆ ಬಹಳ ಪ್ರಯತ್ನ ಪಡಬೇಕು. ಎಲ್ಲರ ಜೊತೆ ಪ್ರೀತಿ, ಪ್ರೇಮ, ನಯ, ವಿನಯ, ವಿಶ್ವಾಸದಿಂದ ಇರೋದನ್ನು ನಾವು ಕಲಿಬೇಕು. ಅವರು ಹೇಳಿದ ಮಾತಿಗೆ ಬೆಲೆ ಕೊಡೋದಾಗಲಿ, ಹಿರಿಯರಿಗೆ ಗೌರವ ಕೊಡಬೇಕು, ಹಿರಿಯರಿಗೆ ಪ್ರೀತಿ ತೋರಿಸಬೇಕು. ಈ ಥರ ಇರೋದರಿಂದ ನಾವು ಸಮಾಜದಲ್ಲಿ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯವಾಗುತ್ತದೆ. ನೀವು ಯಾರು, ಅವನೇ ನಮ್ಕಿಂತ ದೊಡ್ಡ ಶಾನ್ಯ, ಏನು ದೊಡ್ಡವಾಗ್ಯಾನ ಅಂತ ಹಿಂಗೆ ನಾವು ಅನ್ಕೋತ ಹೋದಂಗೆಲ್ಲ ಅವನು ದೊಡ್ಡವನಾಗ್ತಾನೆ. ನಾವು ಹಂಗೆ ಇರ್ತೀವಿ, ಹೌದಾ? ಅದಕ್ಕೆ ನಾವು ಸ್ವಲ್ಪ ದುಡ್ಡು ಬಂದ ಮೇಲೆ ದೊಡ್ಡವರು ಅಂತ ತೋರಿಸ್ಕೊಳ್ಳೋಕೆ ಹೋಗಿ ಎಡಿ ಬೀಳಬೇಡ್ರಿ. ಯಾಕಂದರೆ ಈಗಿನ ವಾತಾವರಣದಲ್ಲಿ, ಈಗಿನ ಸಮಾಜದಲ್ಲಿ, ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲರೂ ಶ್ರೀಮಂತರೇ, ಅವ್ರವ್ರ ಪಾಡಿಗೆ ಅವ್ರವ್ರ ಶ್ರೀಮಂತರೇ, ಯಾರು ಸಣ್ಣವರಲ್ಲ, ಯಾರು ಕೀಳಲ್ಲ. ಎಲ್ಲರಿಗೆ ತಮ್ಮದೇ ಆದಂಥ ಒಂದು ಗೌರವ, ಘನತೆ ಇದ್ದೇ ಇರ್ತೈತಿ. ಅದಕ್ಕೆ ಎಲ್ಲರಲ್ಲಿ ಹೇಳೋದಷ್ಟೇ,
ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ರಿ, ವಿಶ್ವಾಸದಿಂದ ಕಾಣ್ರಿ. ಅದ್ರ ಯಾವ ಒಳ್ಳೆಯ ಅವಕಾಶಗಳು ನಮಗೆ ಬಂದಿದ್ದನ್ನು ದಯವಿಟ್ಟು ಅದನ್ನು ಅಂತೇಳಿ ಗಳಿಬೇಡ್ರಿ. ನೀವು ಅದನ್ನು ಬಂದಂಥ ಅವಕಾಶಗಳನ್ನು ತಿರಸ್ಕರಿಸಿದ್ರಂದರೆ ಮುಂದಿನ ದಿನದಲ್ಲಿ ಆ ಅವಕಾಶಗಳು ನಿಮಗೆ ಸಿಗುವುದಿಲ್ಲ. ಯಾವಾಗ ಅವಕಾಶ ಅಚಾನಕವಾಗಿ ಹುಡುಕೊಂಡು ನಿಮ್ಮ ಮತ್ತೆ ಬರ್ತೈತಲ್ಲ, ಆ ಅವಕಾಶನ ಬಿಡಬೇಡಿ, ಅದನ್ನು ಸದುಪಯೋಗ ಪಡಿಸ್ಕೊಡ್ರಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ವಿಷಯ ತೊಗೊಂಡು ಬರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂತಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಫಾಲೋ ಮಾಡಿರಿ. ನಮಸ್ಕಾರ.